ಕ್ಷಮಿಸಿ ಅತ್ತೆ. ನನ್ನಿಂದ ನಿಮ್ಗೆ ಇಷ್ಟು ನೋವು ಆಯ್ತು. ನನ್ನಿಂದ ನೀವು ನೊಂದ್ಕೊಂಡು ಹೀಗ್ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬಾರ್ದು. ನಿಮ್ಗೆ ನೋವು ಕೊಡ್ಬೇಕು ಅಂತ ನಾನು ಈ ಮನೆಗೆ ಬರ್ಲಿಲ್ಲ. ನಿಮ್ಗೆ ನೋವು ಕೊಟ್ಟು ನಾನಿಲ್ಲಿರಲ್ಲ. ಹೊರಟೋಗ್ತೀನಿ, ಇಲ್ಲಿಂದ ಹೊರಗಡೆ ಹೋಗ್ತೀನಿ. ಈ ರೂಮಿಂದ ಅಷ್ಟೇ ಅಲ್ಲ, ಈ ಮನೆಯಿಂದಾನೇ ಹೊರಟು ಹೋಗು. ಹೋಗಲ್ಲ. ಶ್ಯಾಮ ಈ ಮನೆಯನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಈ ಮನೆಯಲ್ಲಿರೋ ಹಕ್ಕು ಶ್ಯಾಮನ್ಗಿದೆ. ಅಂದ್ರೆ ಅವಳಿಗೇನ ಹಕ್ಕಿರೋದು, ನಂಗಿಲ್ವಾ? ನನ್ ಮಗನ್ ವಿಷಯದಲ್ಲಿ ನಂಗೆ ಯಾವ ರೀತಿ ಹಕ್ಕು ಇಲ್ವಾ? ಇವನ್ ಭವಿಷ್ಯಕ್ಕೋಸ್ಕರ ನನಗ್ ಯಾವ ರೀತಿ ಹಕ್ಕು ಇಲ್ವಾ? ತಾಯಿಯಾಗಿ ನಿನ್ನ ಹಕ್ಕುಗಳು ಯಾವತ್ತೂ ನಿನಗಿರುತ್ತೆ. ಆದ್ರೆ ವಿವಾಹದ ವ್ಯವಸ್ಥೆನ ಬೇಡ ಅನ್ನೋ ಹಕ್ಕು ನಿನಗೆ ಯಾವತ್ತೂ ಇಲ್ಲ. ವೇದ ಮಂತ್ರಗಳ ಮಧ್ಯೆ, ಮಂಗಳ ವಾದ್ಯಗಳ ಮಧ್ಯೆ ಶ್ಯಾಮ ಕುತ್ತಿಗೆಗೆ ಅಖಿಲ್ ತಾಳಿ ಕಟ್ಟದ ಮೇಲೆ ಯಾರು ಒಪ್ಕೊಂಡ್ರು ಬಿಟ್ರು ಅದು ಮದುವೆ ಅನ್ಸ್ಕೊಳುತ್ತೆ. ಶ್ಯಾಮ ಅಖಿಲ್ ಗಂಡ ಹೆಂಡ್ತಿನೇ ಆಗ್ತಾರೆ. ಶ್ಯಾಮ ಈ ಮನೆ ಸೊಸೆನೇ ಆಗ್ತಾಳೆ. ನವದಂಪತಿಗಳ ದಾಂಪತ್ಯ ಜೀವನಕ್ಕೆ ಶ್ರೀಕಾರ ಬರೆಯೋದಕ್ಕೆ ನಾವು ಹಿರಿಯರಾಗಿ ನಾವು ಮಾಡೋ ಏರ್ಪಾಟುಗಳನ್ನ ನಾವು ಮಾಡಬೇಕು. ಇಲ್ದೆ ಹೋದ್ರೆ ವಿವಾಹದ ವ್ಯವಸ್ಥೆಗೆ ನಾವು ಅಗೌರವ ತೋರಿಸ್ದಾಗುತ್ತೆ. ನೋಡು ವಸಂತ, ನಮ್ಮ ಸ್ಥಾನನ ನಾವೇ ಕಳ್ಕೊಂಡ ಹಾಗಾಗತ್ತೆ. ಅದಕ್ಕೆ ಈ ವ್ಯವಸ್ಥೆ ಮಾಡಿ ನನ್ನ ಹಿರಿತನನ ನಾನು ಕಾಪಾಡ್ಕೊಂಡಿದ್ದೀನಿ. ನೀನು ಈ ವ್ಯವಸ್ಥೆನ ಅಸ್ತವ್ಯಸ್ತ ಮಾಡಿ ನಿನಗಿರೋ ಗೌರವನ ಕಳ್ಕೊಂಡಿದ್ಯಾ? ತಪ್ಪು ವಸಂತ, ನೀನು ಮಾಡಿರೋದು ತುಂಬಾ ದೊಡ್ಡ ತಪ್ಪು. ಅವ್ರು ಹಾಗೆ ಮಾಡೋದಿಕ್ಕೆ ಕಾರಣ ನಾನೇ ಮಾವ, ನಾನೇ. ಬೇಡ ಮಾವ, ದಯವಿಟ್ಟು ಅತ್ತೆಗೆ ಏನು ಹೇಳ್ಬೇಡಿ. ಅತ್ತೆ ಹಾಗೆ ಮಾಡೋದಿಕ್ಕೆ ಕಾರಣ ನಾನೇ.
ಕೋಪಕ್ಕೆ ಅವ್ರು ಹೀಗ್ ಮಾಡಿದರೆ ಬಿಟ್ರೆ ಇದರಲ್ಲಿ ಅತ್ತೆ ತಪ್ಪೇನೂ ಇಲ್ಲ. ದಯವಿಟ್ಟು ಅತ್ತೆಗೇನು ಹೇಳ್ಬೇಡಿ. ಹೊರಟೋಗ್ತೀನಿ ಮಾವ. ನಾನು ಅತ್ತೆಗೆ ಹೀಗ್ ನೋವು ಕೊಟ್ಟು ನಾನಿಲ್ಲಿ ಇರ್ಬಾರ್ದು. ಹೊರಟೋಗ್ತೀನಿ. ಈ ಮನೆಯಿಂದ ಶಾಶ್ವತವಾಗಿ ಹೊರಟು ಹೋಗೋದಿಕ್ಕೆ ನಂಗೆ ಅನುಮತಿ ಕೊಡಿ. ದಯವಿಟ್ಟು ನನಗೆ ಅನುಮತಿ ಕೊಡಿ ಮಾವ. ಏನೇ ಏನೇ ನಿಂಗೆ ಅನುಮತಿ ಕೊಡೋದು? ಅವ್ರ ಅನುಮತಿ ತಗೊಂಡೆ ಈ ಮನೆಗ್ ಸೊಸೆ ಆದ್ಯಾ ನೀನು? ನನ್ನ ಅನುಮತಿ ತಗೊಂಡೆ ಈ ಶೋಭನದ ರೂಮಿಗೆ ಬಂದ್ಯಾ ನೀನು? ಬಾಯ್ಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ ನೀನು. ನೀನ್ ನಿಜವಾಗ್ಲೂ ಹೋಗ್ಬೇಕು ಅನ್ಕೊಂಡಿದ್ರೆ ಹೋಗು, ಹೊರಟೋಗು. ನಾನು ಅಡ್ಡ ಇಟ್ಟಿರೋದು ದೊಡ್ಡ ಅಡ್ಡುಗೋಡೆ ಏನಲ್ಲ. ಪ್ರವಾಹನ ತಡೆಯೋ ಅಣೆಕಟ್ಟು ಅಲ್ಲ. ಜಸ್ಟ್ ನನ್ನ ಕೈ. 35 ವರ್ಷಗಳ ಹಿಂದೆ ಸಪ್ತಪದಿ ತುಳಿಯೋದಕ್ಕೆ ನೀನು ಹಿಡ್ಕೊಂಡಿದ್ದ ನನ್ನ ಕೈ. ಹೊಸ ಸೊಸೆಯಾಗಿ ಈ ಮನೆ ಒಳಗೆ ಕಾಲಿಟ್ಟಾಗ ನೀನು ಹಿಡ್ಕೊಂಡಿದ್ದ ಈ ಕೈ. ಈ ಕೈನೇ ಯಾಕೆ ಅಡ್ಡ ಇಟ್ಟೆ ಗೊತ್ತಾ? ಮಗನ ಕೈ ಹಿಡ್ಕೊಂಡು ಮನೆ ಒಳಗೆ ಬಂದಿರೋ ಹೊಸ ಸೊಸೆನ ಹೊರಗೆ ತಳ್ಳೋ ವಿಷಯ ತಪ್ಪು ಅಂತ ನಿನಗರ್ಥ ಆಗ್ಲಿ ಅಂತ. ಹೊಸ ಸೊಸೆಯಾಗಿ ನಿನ್ನನ್ನು ನಮ್ಮಮ್ಮ ಹೇಗೆ ಸ್ವಾಗತ ಮಾಡಿದ್ಲೋ ಹಾಗೆ ನೀನು ಶ್ಯಾಮನ ಸ್ವಾಗತ ಮಾಡಬೇಕು ಅನ್ನೋ ವಿಷಯ ನಿನಗೆ ಅರ್ಥ ಆಗ್ಲಿ ಅನ್ನೋದಕ್ಕೆ. ಅದು ನೆನಪಾದ್ರೆ ನೀನು ಮಾಡಿ ತಪ್ಪು ಅಂತ ನಿನಗೆ ಅನ್ಸಿದ್ರೆ ಬದಲಾಯಿಸ್ಕೋ. ನಿರ್ಧಾರ ಬದಲಾಯಿಸ್ಕೋ ವಸಂತ. ಬದಲಾಯಿಸ್ತೀನಿ. ನನ್ನ ನಿರ್ಧಾರನ ಬದಲಾಯಿಸ್ತೀನಿ. ಆದ್ರೆ ನಾನ್ ತಪ್ಪು ಮಾಡ್ತಿದ್ದೀನಿ ಅನ್ನೋ ಅನುಮಾನದಿಂದ ನನ್ನ ನಿರ್ಧಾರನ ಬದಲಾಯಿಸ್ತಿಲ್ಲ. ನಾನ್ ಮಾಡ್ತಿರೋದು ಕರೆಕ್ಟ್ ಅನ್ನೋ ವಿಷಯ, ಅವಳಿ ಮನೆ ಸೊಸೆ ಆಗೋಕೆ ಯೋಗ್ಯಳಲ್ಲ ಅನ್ನೋ ವಿಷಯ ನಿಮ್ಗೂ ಕೂಡ ಗೊತ್ತಾಗ್ಲಿ ಅಂತ ಈಗ ಸದ್ಯಕ್ಕೆ ನನ್ನ ನಿರ್ಧಾರನ ಬದಲಾಯಿಸ್ತಿದ್ದೀನಿ. ಸದ್ಯಕ್ಕೆ ಅವಳನ್ನ ಈ ಮನೆಯಿಂದ ಕಳಿಸೋದಿಲ್ಲ. ಆದ್ರೆ ಅವಳು ಈ ಮನೆಯಲ್ಲಿ ಇರಬೇಕು ಅನ್ನೋದಾದ್ರೆ ನಂದೊಂದು ಕಂಡೀಷನ್.
ಹೇಳಿ ಮಮ್ಮಿ, ನಿಮ್ಮ ಕಂಡೀಷನ್ ಏನೋ ಹೇಳಿ. ನೀವೇನೇ ಹೇಳಿದ್ರು ಕೂಡ ನಾನು ಅದನ್ನು ಒಪ್ಕೋತೀನಿ. ಧರ್ಮಕ್ಕೆ ಕಟ್ಟಿಬಿದ್ದು ಶ್ಯಾಮಂಗೆ ಅನ್ಯಾಯ ಮಾಡೋದು ಇಷ್ಟ ಇಲ್ಲದೆ ಈ ವಿಷಯದಲ್ಲಿ ನಿನ್ನ ಮಾತಿಗಾಗಲ್ಲ ಅಂದೆ ಮಮ್ಮಿ. ಬೇರೆ ಯಾವ ವಿಷಯಕ್ಕಾದರೂ ನೀವೇನು ಹೇಳಿದ್ರು ಸರಿ, ನಾನು ಕೇಳ್ತೀನಿ. ನೀವು ಎಷ್ಟು ಕಂಡೀಷನ್ ಹಾಕಿದ್ರೂ ಸರಿ, ನಾನು ಒಪ್ಕೋತೀನಿ ಮಮ್ಮಿ. ಇಷ್ಟಕ್ಕೂ ಏನ್ ವಸಂತ ನಿನ್ ಕಂಡೀಷನ್ನು? ನಾಳೆ ನಮ್ಮಪ್ಪ ಬರ್ತಿದ್ದಾರೆ. ನಮ್ಮಪ್ಪನ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ? ಮನುಷ್ಯನ್ ಮಾತು ಕೇಳ್ತಾನೆ ಅವ್ರ ಮನ್ಸು ಹೇಗೆ ಎಂಥವ್ರು ಅಂತ ಹೇಳ್ಬಿಡ್ತಾರೆ. ಮನುಷ್ಯನ ಮುಖ ನೋಡಿ ಅವ್ರ ಜಾತಕನೇ ಹೇಳ್ತಾರೆ. ಅವ್ರು ಬಂದು ಇವಳ ಮುಖ ನೋಡಿ ಇವಳಿಗೆ ಈ ಮನೆ ಸೊಸೆ ಆಗೋ ಯೋಗ್ಯತೆ ಇದ್ಯಾ ಇಲ್ವಾ ಅಂತ ಅವರೇ ನಿರ್ಧಾರ ಮಾಡ್ತಾರೆ. ಅವ್ರ ನಿರ್ಧಾರನ ಎಲ್ರೂ ಗೌರವಿಸ್ಬೇಕು. ಹಾಗೆ ಆಗಲಿ ಮಮ್ಮಿ. ತಾತನ ನಿರ್ಧಾರ ಏನಾದರೂ ಸರಿ, ನಾವು ಒಪ್ಕೋತೀವಿ. ಇನ್ನೊಂದು ಕಂಡೀಷನ್ನು. ಏನದು? ಅಪ್ಪ ನಿರ್ಧಾರ ಹೇಳೋವರೆಗೂ ಶ್ಯಾಮ ಈ ರೂಮ್ ಒಳಗೆ ಕಾಲಿಡೋ ಹಾಗಿಲ್ಲ. ಈ ರೂಮಿಂದ ಹೊರಗೆ ಅಲ್ಲೇ ಚಾಪೆ ಹಾಸ್ಕೊಂಡು ಮಲ್ಗಬೇಕು. ಆಗ್ಲಿ ಅತ್ತೆ, ನೀವ್ ಎಲ್ಲಿ ಮಲ್ಗು ಅಂತೀರೋ ಅಲ್ಲೇ ಮಲ್ಕೋತೀನಿ. ನೀವೇನ್ ಹೇಳ್ತೀರೋ ಅದನ್ನೇ ಮಾಡ್ತೀನಿ. ಮಾಡಬೇಕು, ನೀನು ಮಾಡಲೇಬೇಕು. ಹೆಲ್ಪ್ ಮಾಡ್ಲಾ? ಏನಂದ್ರಿ? ಅದೇ ಸಹಾಯ ಮಾಡ್ಲಾ ಅಂತ ಕೇಳ್ತಿದ್ದೀನಿ. ಇರು. ಅಯ್ಯೋ ಬೇಡ ರೀ, ಇಂಥ ಕೆಲ್ಸ ಎಲ್ಲ ಹೆಣ್ಮಕ್ಳು ಮಾಡೋದು. ಯಾಕೆ ಗಂಡ್ಮಕ್ಳು ಮಾಡಬಾರ್ದಾ? ಹೆಣ್ಮಕ್ಳು ಮಾಡಕ್ ಬಿಡ್ಬಾರ್ದು. ಇಲ್ಕೊಡಿ. ಇಷ್ಟೆಲ್ಲ ಮಾತು ಕೇಳಿದ್ಮೇಲೂ ಕೂಡ ನಗ್ನಗ್ತಾ ಅದು ಹೇಗೆ ಮಾತಾಡ್ತಾ ಇದೆಯಾ ಶ್ಯಾಮ? ಮಾತಾಡಿದ್ದು ಬೇರೆ ಯಾರು ಅಲ್ವಲ್ಲ, ನಿಮ್ಮಮ್ಮನೇ ತಾನೆ. ನಿಮ್ಮಮ್ಮ ಅಂದ್ರೆ ನನ್ಗೂ ಅಮ್ಮನ ತರಾನೆ. ಅಮ್ಮನ್ ಕೋಪ ಬಂದು ಬೈದ್ರಲ್ಲ ಅಂತ ಅಮ್ಮನ ಮೇಲೆ ಕೋಪ ಮಾಡ್ಕೋಬಾರ್ದಲ್ವಾ? ಅಮ್ಮ ಆಡಿದ ಮಾತುಗಳಿಗೆ ನಿನಗೆ ನೋವಾಗ್ತಾ ಇಲ್ವಾ?
ಎಲ್ಲ ಬಂಧದಲ್ಲೂ ನೋವು ಇದ್ದೇ ಇರತ್ತೆ. ನಮ್ಮ ಮಧ್ಯೆ ಇರೋ ಬಂಧದ ಬಗ್ಗೆ ಪಾಪ ಅತ್ತೆಗ್ ಭಯ ಆಗಿ ನೊಂದ್ಕೋತಿದ್ದಾರೆ. ಅವ್ರು ಭಯ ಪಡ್ತಿರೋ ಹಾಗೆ ನೊಂದ್ಕೋತಿರೋ ಹಾಗೆ ನಮ್ಮಿಬ್ರು ಮಧ್ಯೆ ಅಂತ ಬಂಧ ಇಲ್ಲ ಅಂತ ಪಾಪ ಅವರಿಗೆ ಗೊತ್ತಿಲ್ವಲ್ಲ. ನಿಜಾನೇ ಶ್ಯಾಮ, ನಾನು ಕೂಡ ಮನ್ಸಲ್ಲಿ ಅದನ್ನೇ ಅಂದ್ಕೊಳ್ತಿದ್ದೆ. ಗ್ರಹಣ ಕಾಲ ಎಷ್ಟೊತ್ತು ಗೊತ್ತಿಲ್ಲದೆ ಇದ್ರು ಗ್ರಹಣ ಬಿಡುತ್ತೆ ಅಂತ ಖಚಿತವಾಗಿ ಹೇಳ್ಬೋದು. ನನ್ನ ನಂಬು, ಖಂಡಿತ ಗ್ರಹಣ ದೂರ ಆಗತ್ತೆ. ನಮ್ದೇ ಇರೋಕ್ ಹೇಗ್ ಸಾಧ್ಯ? ನೀವು ನನ್ಗೆ ಆ ಕೃಷ್ಣ ಕೊಟ್ಟಿರೋ ವರ, ಆ ವರನ ಯಾರಾದ್ರೂ ಅನುಮಾನಿಸ್ತಾರಾ? ಎಲ್ಲ ಸ್ವಚ್ಛ ಮಾಡಿದ್ದೀನಿ, ನೀವು ಆರಾಮಾಗಿ ಮಲಗ್ಬೋದು. ಯಾಕಷ್ಟು ಸೀರಿಯಸ್ ಆಗಿದ್ದೀರಾ? ನನ್ ಮೇಲ್ ಕೋಪನಾ? ಕೋಪ ಮನುಷ್ಯರ ಮೇಲೆ ಅಲ್ಲ ವಸಂತ, ಆ ಮನುಷ್ಯರು ಮಾಡೋ ಕೆಲ್ಸದ ಮೇಲೆ. ನಿನಗಿಷ್ಟ ಇಲ್ದೇ ಇರೋದು ನಡೆದಿದೆ ಅಂತ ನಡೆದಿದ್ದನ್ನ ಬೇಡ ಅಂತಿದ್ಯಾ ನೀನು. ನಡೆದಿರೋದು ದೈವ ನಿರ್ಣಯ ಅನ್ಕೊಂಡು ಶ್ಯಾಮನ ಬೇಕು ಅನ್ಕೊಂತಿದೀವಿ ನಾವು. ಯಾವುದೇನಾದ್ರೂ ನಿರ್ಧಾರನ ನಿಮ್ಮ ಅಪ್ಪನ ಮೇಲೆ ಬಿಟ್ಟಿದೆಯಲ್ಲ, ನೋಡೋಣ ಅವ್ರೇನ್ ಹೇಳ್ತಾರೆ ಅಂತ. ಅತ್ತೆ ಸುಮ್ನಾದ್ರು ನಾನ್ ಮಾತ್ರ ಸುಮ್ನಾಗ್ಬಾರ್ದು. ಶ್ಯಾಮನ್ನ ಈ ಮನೇಲಿರೋದಕ್ ಬಿಟ್ರೆ ಅವಳು ನನ್ನ ಮೀರ್ಸೋ ಹಾಗೆ ಬೆಳೆದ್ ಬಿಡ್ತಾಳೆ. ತಾತ ಬಂದ ಮೇಲೆ ಶ್ಯಾಮ ಅಖಿಲ್ಗೆ ಸೆಟ್ ಆಗಲ್ಲ ಅಂತ ಅವ್ರ ಬಾಯಲ್ಲೇ ಹೇಳ್ಸಿ ಅವಳನ್ನ ಈ ಮನೆಯಿಂದ ಹೊರ ಕಳಿಸ್ಬೇಕು. ನೋ ಮಮ್ಮಿ, ಎಲ್ಲಿದ್ದೀರಾ ಮಮ್ಮಿ? ಮಮ್ಮಿ ಮಮ್ಮಿ ಎಲ್ಲಿದ್ದೀರಾ ಮಮ್ಮಿ? ಮಮ್ಮಿ ನೋ ನೋ ನೋ. ಕರೆಂಟ್ ಹೋಗಿದೆ ಅನ್ಸುತ್ತೆ. ಮಮ್ಮಿ ನೋ, ಎಲ್ಲಿದ್ದೀರಾ ಮಮ್ಮಿ? ಅಯ್ಯೋ, ಅಖಿಲ್ ಅವ್ರಿಗೆ ಕತ್ಲು ಅಂದ್ರೆ ಭಯ ಅಲ್ವಾ?
ಈಗ ಬೆಳಗ್ಬೇಕು. ಏನ್ ಮಾಡ್ಲಿ? ಮಮ್ಮಿ ಬೇಗ ಬನ್ನಿ ಮಮ್ಮಿ, ನಂಗೆ ಭಯ ಆಗ್ತಿದೆ. ನೋ. ಏನಂದ್ರೆ ಎದ್ದೇಳಿ. ಮಮ್ಮಿ ಎಲ್ಲಿದ್ದೀರಾ ಮಮ್ಮಿ? ಕರೆಂಟ್ ಹೋಗಿದೆ ರೀ. ಅಖಿಲ್ ಭಯ ಪಡ್ತಿರೋ ಹಾಗಿದೆ. ಬನ್ನಿ ಬೇಗ ಬನ್ನಿ. ಕೃಷ್ಣನ್ ಹತ್ರ ದೀಪ ಇದೆಯಲ್ಲ? ಮಮ್ಮಿ ಬೇಗ ಬನ್ನಿ ಮಮ್ಮಿ, ನನಗೆ ಭಯ ಆಗ್ತಿದೆ. ಮಮ್ಮಿ ಬನ್ನಿ ಮಮ್ಮಿ, ಕತ್ಲು ಮಮ್ಮಿ. ಮಮ್ಮಿ ಬೇಗ ಬನ್ನಿ ಮಮ್ಮಿ, ಭಯ ಆಗ್ತಿದೆ ಮಮ್ಮಿ. ಮಮ್ಮಿ ಏನ್ ಐಶ್ವರ್ಯ ಇದು? ಮನೇಲಿ 24 ಗಂಟೆನೂ ಪವರ್ ಇರ್ಬೇಕು ಅಂತ ಜನರೇಟರ್ ಹಾಕ್ಸಿದೀವಲ್ಲ, ಪವರ್ ಹೇಗೋಯ್ತು? ಸಾರಿ ಅತ್ತೆ, ಜನರೇಟರ್ ಕೆಟ್ಟ ಹೋಗಿದೆ. ಮಮ್ಮಿ ಮಮ್ಮಿ ಅಖಿಲ್ ಅವ್ರೆ, ಮಮ್ಮಿ ಕತ್ಲು ಮಮ್ಮಿ. ಅಖಿಲ್ ಅವ್ರೆ, ಮಮ್ಮಿ ನಾನಿದ್ದೀನಲ್ಲ, ಕಣ್ಬಿಡಿ. ಇಲ್ಲಿ ಬೆಳಕಿದೆ, ಭಯ ಪಡ್ಬೇಡಿ. ಕಣ್ಬಿಟ್ ನೋಡಿ. ನಾನು ಶ್ಯಾಮ. ಹೋಯ್ತು, ಭಯ ಹೋಯ್ತು. ನೀನಿದ್ಯಾ? ಬೆಳಕಿದೆ, ಇನ್ ಭಯ ಯಾಕೆ? ಕಂದ ಅಖಿಲ್, ಕತ್ಲು ಅಂತ ಭಯ ಆಯ್ತಾ? ಇಲ್ಲ ಮಮ್ಮಿ, ಶ್ಯಾಮ ಬೆಳಕು ತಂದಿದ್ದಾಳೆ. ಇದಕ್ಕೆ ಮುಂಚೆ ಯಾವತ್ತಾದ್ರೂ ನಾನು ಕತ್ಲು ಅಂತ ಭಯಪಟ್ಟಾಗ ನೀವು ಬಂದು ಧೈರ್ಯ ಹೇಳ್ತಿದ್ರಿ. ಈ ಸಲ ನನಗೆ ಶ್ಯಾಮ ಧೈರ್ಯ ಕೊಟ್ಟಿದ್ದಾಳೆ. ಅಂದ್ರೆ ನಿನ್ ಜವಾಬ್ದಾರಿನ ಶ್ಯಾಮ ತಗೊಂಡ್ಲು. ಅಂತ ಹುಡುಗಿಗೆ ನೀನ್ ಥ್ಯಾಂಕ್ಸ್ ಹೇಳ್ಬೇಕು ವಸಂತ. ಫ್ಯಾನ್ ಗಾಳಿಗೆ ದೀಪ ಆರು ಹೋಗುತ್ತೆ, ತಗೊಂಡು ಹೋಗು. ಎಲ್ರೂ ಹೋಗಿ ಮಲ್ಕೊಳ್ಳಿ. ಅಖಿಲ್ ಜೊತೆ ನಾನಿಲ್ಲಿರ್ತೀನಿ. ಇರೋದು ಬೇಡ ಮಮ್ಮಿ, ನೀವು ಕೂಡ ಹೋಗಿ ಮಲ್ಕೊಳ್ಳಿ. ಈಗಾಗಲೇ ಪಾಪ ನನ್ನಿಂದ ನಿಮಗೆಲ್ಲ ನಿದ್ರೆ ಹಾಳಾಯ್ತು. ಎಲ್ಲರೂ ಹೋಗಿ ಮಲ್ಕೊಳ್ಳಿ. ಆಗ್ಲಿ ಕಂದ, ಏನಾದ್ರೂ ಬೇಕು ಅನ್ಸಿದ್ರೆ ಕರಿ. ಸರಿ ಮಮ್ಮಿ, ಥ್ಯಾಂಕ್ ಯು ಮಮ್ಮಿ. ಗೋವಿಂದಾಯ ನಮಃ.
ಹೇಗೂ ಶ್ಯಾಮ ಇದ್ದಾಳಲ್ಲ ಮಮ್ಮಿ, ಏನಾದರೂ ಅಗತ್ಯ ಇದ್ರೆ ನೋಡ್ಕೋತಾಳೆ. ಸರಿ ಅಖಿಲ್, ನೀನ್ ಮಲ್ಕೋ. ಸರಿ ಮಮ್ಮಿ. ಕೃಷ್ಣ, ಇಷ್ಟು ಒಳ್ಳೆ ಮನುಷ್ಯಂಗೆ ಕತ್ಲು ಅಂದ್ರೆ ಭಯ ಯಾಕೋ? ನೀ ನನ್ನ ಈ ಮನೆಗೆ ಯಾಕೆ ಕಳ್ಸಿದ್ಯೋ ಗೊತ್ತಿಲ್ಲ. ನಾನಿಲ್ಲಿ ಎಷ್ಟು ದಿನ ಇರ್ತೀನೋ ಅದು ಗೊತ್ತಿಲ್ಲ. ಆದ್ರೆ ಇರೋ ತನಕ ಮಾತ್ರ ನಾನು ಅಖಿಲ್ ಅವ್ರಿಗಿರೋ ಕತ್ಲಿನ ಭಯ ದೂರ ಮಾಡೋದಿಕ್ಕೆ ಮನ್ಸಾರೆ ಪ್ರಯತ್ನ ಪಡ್ತೀನಿ. ನನಗೆ ಆಶೀರ್ವಾದ ಮಾಡು ಕೃಷ್ಣ, ಆಶೀರ್ವಾದ ಮಾಡು. ಹಾ ಅಶೋಕ್, ಬಾಂಬೆ ಕಂಪ್ನಿಗೆ ಇನ್ವಾಯ್ಸ್ ಕಳಿಸ್ದ? ಕಳ್ಸಾಯ್ತು ಡ್ಯಾಡಿ. ಓಕೆ. ನಾಳೆ ಅವ್ರ ಜೊತೆ ಮೀಟಿಂಗ್ ಕೂಡ ಫಿಕ್ಸ್ ಆಯ್ತು ಡ್ಯಾಡಿ. ಹೌದಾ? ಅವ್ರ ಜೊತೆ ಮೀಟಿಂಗಾ? ಅಂದ್ರೆ ಮತ್ತೆ ಆ ಮೀಟಿಂಗಲ್ಲಿ ಅಖಿಲು ಇರ್ಬೇಕಲ್ಲ? ಹೌದು ಡ್ಯಾಡಿ. ನಾನು ಮೀಟಿಂಗಿಗೆ ಹೋಗ್ತೀನಿ ಡ್ಯಾಡಿ. ಎಲ್ಲಿಗೆ ಹೋಗೋದು? ಸ್ವಲ್ಪ ದಿನಗಳವರೆಗೂ ನೀನ್ ಮನೆ ಬಿಟ್ಟು ಹೋಗೋ ಹಾಗಿಲ್ಲ. ಅದು ಅಂದರೆ ಮಮ್ಮಿ, ಅದು ತುಂಬ ಇಂಪಾರ್ಟೆಂಟ್ ಮೀಟಿಂಗ್. ಅದಕ್ಕಿಂತ ಇಂಪಾರ್ಟೆಂಟ್ ಇರೋದು ನಿನ್ನ ಜೀವನ. ನಿನ್ ಜೀವನ ಹೇಗಿರ್ಬೇಕು ಅನ್ನೋದನ್ನ ನಿನ್ ತಾತ ನಿರ್ಧಾರ ಮಾಡ್ತಾರೆ. ಅವರು ಬಂದ ದಿನದಿಂದ ವಾಪಸ್ ಹೋಗೋವರೆಗೂ ನೀನು ಮನೆ ಬಿಟ್ಟು ಹೋಗ್ಬಾರ್ದು. ಈ ಮನೇಲಿ ಹುಟ್ಕೊಂಡಿರೋ ಸಮಸ್ಯೆಗೆ ನಿಮ್ ತಾತನೇ ಪರಿಹಾರ ತಿಳಿಸ್ತಾರೆ. ಆ ಪರಿಹಾರ ಎಂಥದ್ದೇ ಆಗಿರ್ಲಿ, ಅದನ್ನ ಎಲ್ರೂ ಒಪ್ಕೊಳ್ಳೇಬೇಕು. ಮುಖ್ಯವಾಗಿ ನೀನದನ್ನ ಒಪ್ಕೋಬೇಕು. ಅದನ್ನ ನೆನ್ಪಿಟ್ಕೋ ಅಖಿಲ್. ಹೌದಪ್ಪ, ಅವ್ರ ನಿರ್ಧಾರನ ಒಪ್ಕೊಳ್ಳೇಬೇಕು. ಅವರು ಭೂತ ಭವಿಷ್ಯ ವರ್ತಮಾನ ಕಾಲನ ನೋಡುವಂತ ಮಹಾಜ್ಞಾನಿ. ಅವ್ರ ನಿರ್ಧಾರದಿಂದ ಎಲ್ರಿಗೂ ಒಳ್ಳೇದಾಗುತ್ತೆ ಹೊರತು ಯಾರಿಗೂ ಕೆಟ್ಟದಾಗಲ್ಲ. ಧೈರ್ಯವಾಗಿರು. ಶ್ಯಾಮ ವಿಷಯದಲ್ಲಿ ತಾತ ಏನು ಹೇಳ್ತಾರೋ ಏನೋ. ಏನು ಅಖಿಲ್ ಡ್ರೆಸ್ನ ಅಯನ್ ಮಾಡ್ತಿದ್ಯಾ? ಹೀಗೆ ಏನೇನೋ ಕೆಲಸ ಮಾಡಿ ಅಖಿಲ್ ಹತ್ರ ಹೊಗಳಿಸ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ಅಖಿಲ್ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ನಿನ್ನ ಮದುವೆ ಆಗಿದ್ದಾನೆ. ಹಾಗೆ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ನಿನ್ನನ್ನ ಅವನ ಜೀವನದಿಂದ ದೂರ ಕಳಿಸ್ತಾನೆ. ಅದನ್ನ ನೆನಪಿಟ್ಕೋ. ಗಂಟು ಮೂಟೆ ಕಟ್ಕೊಂಡು ರೆಡಿ ಆಗಿರೋ. ತಾತ ನಿನ್ ಮುಖ ನೋಡಿದ ತಕ್ಷಣ ಹೇಳ್ತಾರೆ ನಿನಗೆ ಈ ಮನೆ ಸೊಸೆ ಆಗೋ ಅರ್ಹತೆ ಇಲ್ಲ ಅಂತ. ಒಂದ್ ವೇಳೆ ಇದೆ ಅಂತ ಹೇಳಿದ್ರೆ
ಅದೇ ಐಶ್ವರ್ಯ, ಈ ಮನೆ ಸೊಸೆ ಆಗೋ ಅರ್ಹತೆ ಶ್ಯಾಮಂಗಿದೆ ಅಂತ ತಾತನೇ ಹೇಳಿದ್ರೆ? ಹೇಳಲ್ಲ, ಖಂಡಿತ ಅವ್ರು ಹಾಗೆ ಹೇಳಲ್ಲ. ಅದನ್ನಷ್ಟು ಖಚಿತವಾಗಿ ನೀನ್ ಹೇಗೆ ಹೇಳ್ತಿದ್ಯಾ? ನನ್ 6th ಸೆನ್ಸ್ ಹೇಳ್ತಾ ಇದೆ, ತಾತ ಶ್ಯಾಮನ್ನ ಇಲ್ಲಿಂದ ಕಳಿಸ್ತಾರೆ ಅಂತ. ನನ್ ಕಾಮನ್ ಸೆನ್ಸ್ ಹೇಳ್ತಿದೆ, ಇಷ್ಟು ಒಳ್ಳೆ ಮನ್ಸಿರೋ ಹುಡುಗಿನ ತಾತ ಇಲ್ಲಿಂದ ಖಂಡಿತ ಕಳ್ಸಲ್ಲ ಅಂತ. ಏನಕ್ಕ ಇದು? ಅವಳನ್ನ ವಹಿಸ್ಕೊಂಡು ನೀನ್ ನನ್ನ ಹತ್ರ ಹೀಗ್ ಮಾತಾಡ್ತಿದ್ಯಲ್ಲ. ನನಗಿಂತ ಅವಳೇ ಹೆಚ್ಚಾದ್ಲ ನಿಂಗೆ? ನಿಮ್ಮಿಬ್ರಲ್ಲಿ ನನ್ಗೆ ಯಾರು ಹೆಚ್ಚಲ್ಲ, ಯಾರು ಕಡಿಮೆನೂ ಅಲ್ಲ. ಇಬ್ರು ನನ್ ಓರ್ಗಿತ್ತೀರೇ ಅಲ್ವಾ? ಅವಳು ನಾನು ಒಂದೇ ಸಮ ಹೇಗಾಗ್ತೀವಿ? ನಾನು ಅತ್ತೆಗಿಷ್ಟ ಆದ್ಮೇಲೆ ಈ ಮನೆ ಸೊಸೆ ಆಗಿರೋದು. ಆದ್ರೆ ಅವಳು ಅತ್ತೆಗಿಷ್ಟ ಇಲ್ದೇನೆ ಮನೆಗ್ ಸೊಸೆ ಆಗಿದ್ದಾಳೆ. ಅತ್ತೆ ಇಷ್ಟ ಕಷ್ಟ ಎಲ್ಲ ಪಕ್ಕಕ್ಕಿಟ್ರೆ ನೀವಿಬ್ರು ಈ ಮನೆಗೆ ಸೊಸೆರೇ ತಾನೆ? ಯಾಕಕ್ಕ, ಯಾಕೆ ಹೀಗೆ ಇವಳನ್ನ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಏನ್ ನೋಡಿ ಇವಳನ್ನ ಸಪೋರ್ಟ್ ಮಾಡ್ತಿದ್ಯಾ ನೀನು? ನಿನಗೆ ಶ್ಯಾಮನ್ ರೂಪ, ಶ್ಯಾಮನ್ ಬಣ್ಣ ಕಾಣಿಸ್ತಿದೆ. ಆದ್ರೆ ನನ್ಗೆ ಶ್ಯಾಮನ್ ಗುಣ, ಶ್ಯಾಮನ್ ಮನ್ಸ್ ಕಾಣಿಸ್ತಿದೆ. ಅದಕ್ಕೆ ನಮ್ಮಿಬ್ರ ಯೋಚನೆಯಲ್ಲಿ ಇಷ್ಟೊಂದು ವ್ಯತ್ಯಾಸ ಇದೆ. ಅವಳಿಗಿರೋ ಗುಣ, ಮನಸ್ಸನ್ನ ನೋಡಿ ನೀನ್ ತಪ್ಪಾಗಿ ತಿಳ್ಕೊಂಡು ಕಾಗೆನ ಕರ್ಕೊಂಡ್ ಬಂದು ಈ ಬಂಗಾರದ ಪಂಜರದಲ್ಲಿ ಹಕ್ಕಿಯಾಗಿಡ್ಬೇಕು ಅನ್ಕೊಂಡಿದ್ಯಾ? ತಪ್ಪಾಗಿ ಮಾತಾಡ್ತಿದ್ಯಾ ಐಶ್ವರ್ಯ, ನೀನ್ ತಪ್ಪಾಗಿ ಮಾತಾಡ್ತಿದ್ಯಾ. ಇದು ಬಂಗಾರದ ಪಂಜರನೂ ಅಲ್ಲ, ನಾವು ಕೂಡಿಟ್ಟಿರೋ ಪಕ್ಷಿಗಳೂ ಅಲ್ಲ. ನಾವು ಈ ಮನೆ ಸೊಸೆಯಂದ್ರು, ಅಕ್ಕ ತಂಗಿರು. ಓಕೆ, ನೋಡೋಣ. ತಾತ ಇವಳನ್ನ ನೋಡಿ ಏನ್ ಹೇಳ್ತಾರೋ ಅದನ್ನು ನೋಡೋಣ. ತಾತ ಏನ್ ಹೇಳಿದ್ರು ಶ್ಯಾಮ ನಂಬಿರೋ ಕೃಷ್ಣ ಅವಳಿಗೆ ಅನ್ಯಾಯ ಮಾಡಲ್ಲ. ಆ ಕೃಷ್ಣನ್ ಹುಚ್ಚು ನಿಂಗೂ ಹಿಡಿತಾ ಇಲ್ಲ ಇವಳು ಹಿಡಿಸಿದ್ಲ? ಓಕೆ, ತಾತ ಬಂದ್ಮೇಲೆ ನಿಮ್ಮಿಬ್ರ ಹುಚ್ಚನ್ನು ಬಿಡಿಸ್ತಾರೆ. ಅಕ್ಕ, ತಾತ ನನ್ನನ್ನು ನೋಡಿ ಏನಂತಾರೋ? ನೀನೇನು ಭಯ ಪಡ್ಬೇಡ ಶ್ಯಾಮ, ಅವರು ತುಂಬಾ ಒಳ್ಳೆಯವರು. ಎಲ್ರಿಗೂ ಒಳ್ಳೇದನ್ನೇ ಮಾಡ್ಬೇಕು ಅನ್ಕೊಳ್ಳೋರು. ಆದ್ರೆ ಸಮಸ್ಯೆ ಏನಂದ್ರೆ ಅವ್ರಿಗೆ ಸ್ವಲ್ಪ ಕೋಪ ಹೆಚ್ಚು. ಅವ್ರ ಮಾತಿಗೆ ಯಾರು ಎದುರು ಮಾತಾಡಬಾರ್ದು. ಅವ್ರು ಏನ್ ಹೇಳಿದ್ರು ಆಗಲ್ಲ ಅಂದೆ ಹೇಳಿದ್ದನ್ನ ಹೇಳ್ದ ಹಾಗೆ ಮಾಡ್ಬೇಕು ಅಷ್ಟೇ, ಸರಿನಾ? ಕೃಷ್ಣ, ಅವ್ರು ಹೇಳಿದ್ದೆಲ್ಲ ನನ್ಗೆ ಮಾಡಕ್ಕಾಗತ್ತಾ ಅಂತ ಭಯ ಆಗ್ತಿದೆ ಕೃಷ್ಣ. ಈ ಕಷ್ಟದಿಂದ ನೀನೇ ನನ್ನ ಕಾಪಾಡ್ಬೇಕು. ಅದ್ಗೆ ಶ್ಯಾಮ ಎಲ್ಲಿ? ಅವಳಿಯ ಕೂಟಕ್ಕೆ ಬರ್ಲಿಲ್ಲ ಅತ್ಗೆ? ಯಾಕೆ ಮಾತಾಡ್ತಿಲ್ಲ ಅತ್ಗೆ? ಅವಳು ಯಾಕೆ ಊಟಕ್ಕೆ ಬಂದಿಲ್ಲ? ಬರಲ್ಲ. ಹೌದು, ಅವಳು ಬರಲ್ಲ. ನಾನೇ ಬರ್ಬೇಡ ಅಂತ ಹೇಳಿದ್ದೀನಿ. ನಿಮ್ ತಾತ ಬಂದು ಶ್ಯಾಮ ವಿಷಯದಲ್ಲಿ ನಿರ್ಧಾರ ಹೇಳೋವರೆಗೂ ಅವಳು ಎಲ್ಲಿರ್ಬೇಕೋ ಅಲ್ಲಿದ್ರೇನೆ ತುಂಬಾ ಒಳ್ಳೇದು. ಅದು ಹಾಗಲ್ಲ ಮಮ್ಮಿ. ಬೇಡ, ಯಾರು ಏನು ಹೇಳೋದ್ ಬೇಡ. ನಿಮ್ ತಾತ ಬರೋವರೆಗೂ ಆ ಹುಡುಗಿ ವಿಷಯದಲ್ಲಿ ನಾನ್ ಏನೇ ನಿರ್ಧಾರ ತಗೊಂಡ್ರು ನೀವೆಲ್ರೂ ಅದನ್ನ ಒಪ್ಕೊಳ್ಳೇಬೇಕು. ನಾನ್ ಎಲ್ಲಿರು ಅಂತ ಹೇಳ್ತೀನೋ
ಅವಳು ಅಲ್ಲೇ ಇರ್ಬೇಕು. ನಾನೆಲ್ಲಿ ಊಟ ಮಾಡು ಅಂತೀನೋ ಅವಳಲ್ಲೇ ಕೂತು ಊಟ ಮಾಡ್ಬೇಕು ಅಷ್ಟೇ. ಬೋರಮ್ಮ, ತಟ್ಟೆಲಿ ಎಲ್ಲ ಬಡಿಸ್ಕೊಂಡು ಅವಳಿರೋ ರೂಮಿಗೆ ತಗೊಂಡು ಹೋಗ್ಕೊಡು. ಡ್ಯಾಡಿ ಡ್ಯಾಡಿ, ಹೀಗ್ ಮಾಡೋದು ಶ್ಯಾಮಂಗ್ ಅವಮಾನ ಮಾಡಿದ ಹಾಗೆ ಅಲ್ವಾ? ಡ್ಯಾಡಿ, ಬೇಡ ಅಂತ ನೀವಾದ್ರೂ ಹೇಳಿ ಡ್ಯಾಡಿ. ಹೇಳಿದ್ರೆ ನಿಮ್ಮಮ್ಮನಿಗೆ ಅವಮಾನ ಆಗುತ್ತೆ. ನಿಮ್ ತಾತ ಬರೋವರೆಗೂ ಸ್ವಲ್ಪ ತಡ್ಕೋ. ಸರಿ. ಏನು ತಿನ್ನಕ್ ಶುರು ಮಾಡ್ತಿದ್ಯಾ? ಮಾಡು, ಚೆನ್ನಾಗೆ ಮಾಡು. ಜೀವನದಲ್ಲಿ ಯಾವತ್ತೂ ಇಷ್ಟು ಒಳ್ಳೆ ಫುಡ್ನ ತಿಂದಿರಲ್ಲ ನೀನು. ತಿನ್ನು. ನಿನ್ ಮುಖಕ್ಕೆ ಇಷ್ಟು ಒಳ್ಳೆ ಫುಡ್ ಮತ್ತೆ ಎಲ್ಲೂ ಸಿಗಲ್ಲ. ಹೊಟ್ಟೆ ತುಂಬಾ ತಿನ್ನು. ತಾತ ಬರೋವರೆಗೂ ಮಾತ್ರ ನಿನಗೆ ಈ ಫುಡ್ ಫೆಸ್ಟಿವಲ್.